ಎಸ್ ಸುಮಲತಾ ಅಂಬರೀಶ್ ಅವರು ರಿಯಾಕ್ಟ್ ಮಾಡಿದ್ರು. ಎಸ್ ಪುಟ್ಟರಾಜ್ ಅವರು ಏನೆಲ್ಲ ಆರೋಪಗಳನ್ನ ಮಾಡಿದ್ರು ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸ್ವತಃ ಇದೀಗ ಮಾಧ್ಯಮಗಳ ಮುಂದೆ ಸುಮಲತಾ ಅಂಬರೀಶ್ ಅವರು ಬಂದು ಮಾತನಾಡಿದ್ರು. ನಾನು ಹೇಗೆ ಇದನ್ನೆಲ್ಲ ಮಾಡಿಸೋದಕ್ಕೆ ಸಾಧ್ಯ? ನನ್ನನ್ನ ಅಷ್ಟು ತೆರಿಗೆ ಉಳಿಸ್ಕೊಂಡವರು, ಹಾಗಾದ್ರೆ ಇವ್ರು ತೆರಿಗೆ ಉಳಿಸ್ಕೊಂಡ್ರ ಬರೀ ಕಾಂಗ್ರೆಸ್ ಜೆಡಿಎಸ್ ನಾಯಕರ ಮೇಲೆ, ಅದರಲ್ಲೂ ಸಚಿವರ ಮೇಲೆ ದಾಳಿ ಆಗೋದಾಗ್ಲಿ, ಬೇರೆ ಬೇರೆ ಅಂದ್ರೆ ಸಿಎಂ ಆಪ್ತ ವಲಯದವರು, ಆಮೇಲೆ ಸಚಿವರಾದಂತಹ ರೇವಣ್ಣ ಆಪ್ತ ವಲಯದ ಮೇಲೆ ಕಾಂಗ್ರೆಸ್ನ ಲೀಡರ್ಗಳ ಈಗಾಗಲೇ ಐಟಿ ದಾಳಿಯಿಂದಾಗಿ ಲೋಕಸಭಾ ಚುನಾವಣೆಯ ಕಾವು ಮತ್ತಷ್ಟು ಜಾಸ್ತಿ ಆಗಿದೆ. ಮತದಾರರಿಗೆ ಯಾವ ರೀತಿ ಮೆಸೇಜ್ ಹೋಗ್ತಿದೆ ಅನ್ನೋದು ದೊಡ್ಡ ತಲೆನೋವಾಗಿದೆ. ಸರ್, ನಿಮ್ಗೆ ಏನ್ ಅನಿಸ್ತಿದೆ? ಈಗಾಗಲೇ ಐಟಿ ದಾಳಿಯಿಂದಾಗಿ ಲೋಕಸಭಾ ಚುನಾವಣೆಯ ಕಾವು ಮತ್ತಷ್ಟು ಜಾಸ್ತಿ ಆಗಿದೆ. ಮತದಾರರಿಗೆ ಯಾವ ರೀತಿ ಮೆಸೇಜ್ ಹೋಗ್ತಿದೆ ಅನ್ನೋದು ದೊಡ್ಡ ತಲೆನೋವಾಗಿದೆ. ಸರ್, ನಿಮ್ಗೆ ಏನ್ ಅನಿಸ್ತಿದೆ ಐಟಿ ದಾಳಿ ಈ ಸಮಯದಲ್ಲಿ? ಈ ಐಟಿ ದಾಳಿ ವಿಚಾರದಲ್ಲಿ ಕಳೆದ ಬಾರಿ ಅಸೆಂಬ್ಲಿ ಚುನಾವಣೆ ಆಗುವಂತ ಸಂದರ್ಭದಲ್ಲಿ ಕೂಡ ಈ ಐಟಿ ದಾಳಿಗಳಾಗ್ತಾ ಇತ್ತು. ಆ ಸಂದರ್ಭದಲ್ಲಿ ನಾವು ರಾಜಕೀಯವಾಗಿ ಐಟಿ ಡಿಪಾರ್ಟ್ಮೆಂಟನ್ನ, ಇಡಿಯನ್ನ, ಸಿಬಿಐಯನ್ನ ದುರುಪಯೋಗ ಮಾಡಿಕೊಳ್ತಾ ಇದ್ದಾರೆ ಪ್ರಧಾನಮಂತ್ರಿಗಳು ಅಂತ ಹೇಳಿ ನಾವು ಆಪಾದನೆ ಮಾಡಿದ್ದು. ಅದಕ್ಕೇನು ಅವರೇನು ಉತ್ತರ ಕೊಡಲಿಲ್ಲ. ಅದಕ್ಕೆ ವಿರುದ್ಧವಾಗಿ ಇಡೀ ದೇಶದಲ್ಲಿ ಎಲ್ಲೆಲ್ಲಿ ಚುನಾವಣೆಗಳಾಗ್ತಾ ಇದೆ, ಸಾಮಾನ್ಯವಾಗಿ ಐಟಿ ದಾಳಿಗಳಾಗ್ತಾ ಇರೋದು ಯಾರೋ ಟ್ಯಾಕ್ಸ್ ಕದ್ದಿದ್ದಾರೆ, ಯಾರೋ ಸರಿಯಾಗಿ ರಿಟರ್ನ್ಸ್ ಫೈಲ್ ಮಾಡಿಲ್ಲ, ಆದ್ರಿಂದ ಅಂಥವ್ರ ಮೇಲೆ ಆಗೋದನ್ನ ನಾವು ನೋಡಿದ್ದೇವೆ. ಅದು ಮಾಡ್ಕೊಳ್ಳಿ, ಅದು ಇಲಾಖೆಯವರು ಮಾಡ್ತಕ್ಕಂಥ ಅವ್ರ ಕರ್ತವ್ಯ ಇದೆ, ಅದು ಮಾಡಲಿ. ಆದರೆ ಈ ಚುನಾವಣೆಯ ಸಂದರ್ಭದಲ್ಲಿ ಈ ರೀತಿ ಐಟಿ ದಾಳಿಗಳನ್ನು ಮಾಡಿ ಒಂದು ರೀತಿಯಲ್ಲಿ ಹೆದರಿಸುವಂತ ತಂತ್ರಗಾರಿಕೆ ಮಾಡ್ತಾ ಇದ್ದಾರಲ್ಲ, ಅದಕ್ಕಾಗಿ ನಾವು ಇದನ್ನ ರಾಜಕೀಯ ಅಸ್ತ್ರವಾಗಿ ಉಪಯೋಗಿಸ್ಕೊಳ್ತಾ ಇದ್ದಾರೆ ಅಂತ ಹೇಳಿ ನಮ್ಮ ಆಪಾದನೆ. ಭಾರತೀಯ ಜನತಾ ಪಾರ್ಟಿಯ ಮುಖಂಡರುಗಳ ಮನೆಗಳ ಮೇಲೆ ಎಷ್ಟು ಜನರ ಮೇಲೆ ಮಾಡಿದ್ದಾರೆ, ಅದನ್ನ ನೀವು ಎಲ್ಲೋ ಒಬ್ಬರು ಯಾರಾದರೂ ಕೂಡ ಅಂತವ್ರದ್ದು ಮಾಡಿದ್ದಾರೆ, ಅದು ಕೂಡ ನನಗೆ ಸರಿಯಾದ ಮಾಹಿತಿ ಇಲ್ಲ. ಆದರೆ ಇವತ್ತು ಮುಖ್ಯಮಂತ್ರಿಗಳು, ಅವರಿಗೂ ಕೂಡ ಇಂಟೆಲಿಜೆನ್ಸ್ ರಿಪೋರ್ಟ್ ಬರುತ್ತೆ, ಪೊಲೀಸ್ನವರು ಉಪಯೋಗ ಮಾಡ್ಕೊಳ್ತಕ್ಕಂಥದ್ದು ಅದೆಲ್ಲ ಬರ್ಬೋದು. ಆ ಯಾವುದೋ ಆಧಾರದ ಮೇಲೆ ಅವ್ರು ಹೇಳಿದ್ದಾರೆ, ಅವ್ರಿಗೆ ಮಾಹಿತಿ ಇಲ್ಲದೆ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಮಾಹಿತಿ ಆಧಾರದ ಮೇಲೆ ಹೇಳಿದ್ದಾರೆ. ಹೌದು, ನಮಗೆಲ್ಲ ನಮ್ಮ ಮನೆಯನ್ನು ಸೇರಿ ಐಟಿ ದಾಳಿ ಮಾಡ್ತಕ್ಕಂಥ ಸಾಧ್ಯತೆಗಳಿದ್ದಾವೆ ಅಂತ ಹೇಳಿ ಮುಖ್ಯಮಂತ್ರಿಗಳು ಹೇಳಿದರು. ಅದೇ ರೀತಿ ಇವತ್ತು ದಾಳಿಗಳನ್ನ ಮಾಡಿದ್ದಾರೆ. ಸರ್, ಈಗ ಮತದಾರರಿಗೆ ಯಾವ ರೀತಿ ಮೆಸೇಜ್ ಪಾಸ್ ಆಗುತ್ತೆ ಈ ಸಮಯದಲ್ಲಿ? ಐಟಿ ಅಂದ್ರೆ ಜನ ಏನ್ ಅನ್ಕೋತಾರೆ, ಹೆಚ್ಚುವರಿ ತೆರಿಗೆ ಉಳಿಸ್ಕೊಂಡವರು, ಹಾಗಾದ್ರೆ ಇವ್ರು ತೆರಿಗೆ ಉಳಿಸ್ಕೊಂಡ್ರ ಬರೀ ಕಾಂಗ್ರೆಸ್ ಜೆಡಿಎಸ್ ನಾಯಕರ ಮೇಲೆ, ಅದರಲ್ಲೂ ಸಚಿವರ ಮೇಲೆ ದಾಳಿ ಆಗೋದಾಗ್ಲಿ, ಬೇರೆ ಬೇರೆ ಅಂದ್ರೆ ಸಿಎಂ ಆಪ್ತ ವಲಯದವರು, ಆಮೇಲೆ ಸಚಿವರಾದಂತಹ ರೇವಣ್ಣ ಆಪ್ತ ವಲಯದ ಮೇಲೆ ಕಾಂಗ್ರೆಸ್ನ ಲೀಡರ್ಗಳ ಆಪ್ತ ವಲಯದ ಮೇಲೆ ಆದ್ರೆ ಜನಕ್ಕೆ ಏನ್ ಮೆಸೇಜ್ ಪಾಸ್ ಆಗುತ್ತೆ? ಅಲ್ಲ, ಇದು ರಾಜಕೀಯದ್ದು. ನಾವು ಇದನ್ನ ಜನಗಳ ಮುಂದೆ ಹೇಳ್ತೇವೆ, ಜನರಿಗೆ ತಿಳಿಸ್ತೇವೆ. ನೋಡಿ, ಈ ರೀತಿ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಅನ್ನ ದುರುಪಯೋಗ ಮಾಡಿಕೊಂಡು ನಮ್ಮ ಕಾರ್ಯಕರ್ತರು ಅಥವಾ ಮುಖಂಡರುಗಳು ಅಥವಾ ನಮ್ಮ ಸಿಂಪತೈಸರ್ಸು ಈಗ ಮಂತ್ರಿಗಳ ಮನೆನೇ ದಾಳಿ ಮಾಡ್ತಾರೆ ಹಾಗೆ ಅಂತ ಹೇಳಿದ್ರೆ, ಇದಕ್ಕಿನ್ನ ಉದಾಹರಣೆ ರಾಜಕೀಯ